ಹಲೋ ಹಾಯ್ ಪ್ರೀತಿ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ SSLCಯ ಸಮಾಜ ವಿಜ್ಞಾನದಲ್ಲಿ ಭಾಗ 1ರ 2 ಅಧ್ಯಾಯಗಳ ಬಹುಆಯ್ಕೆ ಪ್ರಶ್ನೆಗಳು ಈಗಾಗಲೇ ನೋಡಿದ್ದೀವಿ. ಇಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಒಂದು ಅಧ್ಯಾಯದಲ್ಲಿ ಬರ್ತಿರುವಂಥ ಬಹುಆಯ್ಕೆ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಆಡಳಿತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿಕೆಸಿ 1ನೇ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್, 2ನೇ ಆಯ್ಕೆ ಲಾರ್ಡ್ ಡಾಲ್ಹೌಸಿ, 3ನೇ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ, 4ನೇ ಆಯ್ಕೆ ವಾರನ್ ಹೆಸ್ಟಿಂಗ್ಸ್. ಇದಕ್ಕೆ ಸರಿಯಾದಂಥ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ ಸಂಖ್ಯೆ 2, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತೇಳಿಕೆಸಿ ಆಯ್ಕೆಗಳು 1ನೇ ಆಯ್ಕೆ 1773ರಲ್ಲಿ, 1783ರಲ್ಲಿ, ಆಯ್ಕೆ 3 1909ರಲ್ಲಿ, ಆಯ್ಕೆ 4 1919ರಲ್ಲಿ. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 1 1773ರಲ್ಲಿ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷದಲ್ಲಿ ಸುಪ್ರೀಂ ಕೋರ್ಟ್ನು ಕೂಡ ಸ್ಥಾಪನೆ ಆಗಿರುವಂಥದ್ದು. ಪ್ರಶ್ನೆ ಸಂಖ್ಯೆ 3, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂಬ ಪ್ರತಿಪಾದಿಸಿದವನು ಯಾರು ಅಂತ ಹೇಳಿಕೆಸಿ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್, 2ನೇ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ, 3ನೇ ಆಯ್ಕೆ ಲಾರ್ಡ್ ಡಾಲ್ಹೌಸಿ, 4ನೇ ಆಯ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್. ಆಯ್ಕೆ 1 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 4, ಭಾರತದಲ್ಲಿ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದವರು ಯಾರು ಅಂತ ಹೇಳಿಕೆಸಿ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 2 ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಯ್ಕೆ 3 ಲಾರ್ಡ್ ವೆಲ್ಲೆಸ್ಲಿ, ಆಯ್ಕೆ 4 ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 5, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಹೇಳಿಕೆಸಿ SP ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಹೇಳಿಕೆಸಿ ಇದಕ್ಕೆ ಆಯ್ಕೆ 1 ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಯ್ಕೆ 2 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 3 ಲಾರ್ಡ್ ಡಾಲ್ಹೌಸಿ, ಆಯ್ಕೆ 4 ಲಾರ್ಡ್ ವೆಲ್ಲೆಸ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದಂಥ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದಂಥ ಆಯ್ಕೆ 2. ಪ್ರಶ್ನೆ ಸಂಖ್ಯೆ 6, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂಥೇಳಿ 1ನೇ ಆಯ್ಕೆ ವಾರನ್ ಹೆಸ್ಟಿಂಗ್ಸ್, 2ನೇ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್, 3ನೇ ಆಯ್ಕೆ ಜೇಮ್ಸ್ ಥಾಮ್ಸನ್, 4ನೇ ಆಯ್ಕೆ ಅಲೆಕ್ಸಾಂಡರ್ ರೀಡ್. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಹೇಳಿಕೆಸಿ ಇದಕ್ಕೆ ಆಯ್ಕೆ 2 ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ ಸಂಖ್ಯೆ 7, ರೈತವಾರಿ ಪದ್ಧತಿಯನ್ನು ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿಕೆಸಿ ಆಯ್ಕೆ 1 ಥಾಮಸ್ ಮನ್ರೋ, 2ನೇ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್, 3ನೇ ಆಯ್ಕೆ ಅಲೆಕ್ಸಾಂಡರ್ ರೀಡ್, 4ನೇ ಆಯ್ಕೆ RM ಬರ್ಡ್. ಇದಕ್ಕೆ ಸರಿಯಾದಂಥ ಉತ್ತರ 3 ಅಲೆಕ್ಸಾಂಡರ್ ರೀಡ್. ಸರಿಯಾದಂಥ ಆಯ್ಕೆ 3. ಪ್ರಶ್ನೆ ಸಂಖ್ಯೆ 8, ರೈತವಾರಿ ಪದ್ಧತಿಯನ್ನು ಮದರಾಸು ಮತ್ತು
ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿಕೆಸಿ ಆಯ್ಕೆ 1 ಥಾಮಸ್ ಮನ್ರೋ, ಆಯ್ಕೆ 2 ಅಲೆಕ್ಸಾಂಡರ್ ರೀಡ್, ಆಯ್ಕೆ 3 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 4 ಆರ್.ಎಂ. ಬರ್ಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ಥಾಮಸ್ ಮನ್ರೋ ಅವರು. ಪ್ರಶ್ನೆ ಸಂಖ್ಯೆ 9. ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು 1 ವಾರನ್ ಹೆಸ್ಟಿಂಗ್ಸ್, ಆಯ್ಕೆ 2 ಚಾರ್ಲ್ಸ್ ಗ್ರ್ಯಾಟ್, ಆಯ್ಕೆ 3 ಜೋನಾಥನ್ ಡಂಕನ್, ಆಯ್ಕೆ 4 ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಆಯ್ಕೆ ವಾರನ್ ಹೆಸ್ಟಿಂಗ್ಸ್. ಆಯ್ಕೆ 1 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 10. ಕಲ್ಕತ್ತಾದಲ್ಲಿ ಮದರಸವನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆ 1 ವಾರನ್ ಹೆಸ್ಟಿಂಗ್ಸ್, 2ನೇ ಆಯ್ಕೆ ಚಾರ್ಲ್ಸ್ ಗ್ರ್ಯಾಟ್, 3ನೇ ಆಯ್ಕೆ ಜೋನಾಥನ್ ಡಂಕನ್, 4ನೇ ಆಯ್ಕೆ ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದಂಥ ಆಯ್ಕೆ 1 ವಾರನ್ ಹೆಸ್ಟಿಂಗ್ಸ್. ಸರಿಯಾದಂಥ ಉತ್ತರ 1 ವಾರನ್ ಹೆಸ್ಟಿಂಗ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ 11ನೇ ಪ್ರಶ್ನೆಯನ್ನು ನೋಡೋಣ. ಹೀಗೆ ನಿರಂತರವಾಗಿ ವಿಡಿಯೋ ಬರ್ತಾ ಇರ್ತವೆ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.